ಬಾಳು ಬಾಳು ಒಂದು ವಿಷಯ ಮಾತಾಡ್ಬೇಕಿತ್ತು. ಮೊದಲು ನನ್ನ ಕೆಲಸ ಮುಗಿಲಿ ಇಲ್ಲಿ, ಆಮೇಲೆ ಮಾತು. ಅಯ್ಯೋ, ನೀನೇನ್ ಹೇಳ್ದೋ ಅದು ನಿಜಾನೇ ಆಯ್ತು. ನನ್ ಗುರುವಿನ ಕಾಲು ಮುರಿದೋಯ್ತು. ನೀನ್ ಸ್ವಲ್ಪ ಹುಷಾರಾಗಿರು. ನೀನ್ ಸುಮ್ಮನೆ ಆ ಮಾಂತ್ರಿಕನ ಹಿಂದೆ ಹೋಗಿ ನಿನ್ ಜೀವನನ ಹಾಳು ಮಾಡ್ಕೊತಾ ಇದೀಯ. ನೀನ್ ಯಾಕಪ್ಪ ಅವನ ಹಿಂದೆ ಓಡಾಡ್ತೀಯಾ? ನಿಂಗೇನ್ ಗೊತ್ತಾಗಲ್ವಾ? ಮತ್ತೆ ಅವನ ಜೊತೆ ನೀನಿದ್ರೆ ನಿನ್ಗೇನ್ ಸಿಗುತ್ತೆ? ಬಾಳು, ನೀನ್ ಹೇಳ್ತಿರೋದು ನಿಜ ನೋಡು. ಆದ್ರೆ ನಾನಾದ್ರೂ ಏನ್ ಮಾಡೋದು? ಅಯ್ಯೋ, ನನಗೆ ಬುದ್ಧಿ ಬಂದಾಗಿಂದ ನಾನು ಅವ್ರ ಜೊತೆನೇ ಇದ್ದೀನಿ. ಆದ್ರೆ ನೀನಂತೂ ತುಂಬಾ ಮಹಾನ್ ವ್ಯಕ್ತಿ ಬಾಳು. ನನ್ ಗುರು ಕಾಲ್ನೆ ಮುರಿದಾಕ್ಬಿಟ್ಟಿದ್ಯಾ. ಇನ್ನು ಮುಂದೆ ಅವನು ಸುಧಾರಿಸ್ಕೊಂಡಿಲ್ಲ ಅಂತ ಅಂದ್ರೆ ಅವನ ಕೈಗಳನ್ನ ನಾನು ನಿರುಪಯೋಗಗೊಳಿಸ್ತೀನಿ. ಅಯ್ಯೋ, ಅವರು ನಿನ್ನನ್ ಬಿಡೋದಿಲ್ಲ. ಕಾಶಿಲಿ ಗಂಗೆ ದಡದಲ್ಲಿ ತಪಸ್ ಮಾಡಿ ಬಂದಿದ್ದಾರೆ ಅವರು. ನಾನು ಅಂತ ಜನರಿಗೆ ಎದುರೋದಿಲ್ಲ. ಅವನ ಹತ್ರ ಹೋಗಿ ಹೇಳು ಇಲ್ಲಿಂದ ಸುಮ್ಮನೆ ಹೊರಟೋಗು ಅಂತ. ಹಾಗೆ ಜನರಿಗೆ ತೊಂದರೆ ಕೊಡಬೇಡ ಅಂತ, ಮತ್ತೆ ನನ್ನ ದಾರಿಗೂ ಅಡ್ಡ ಬರಬೇಡ ಅಂತ. ಗೋದಾ, ಬಾಳು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಆ ಬಾಬಾ ಒಂದಿನ ನಮ್ಮ ಮನೆಗೆ ಬಂದಿದ್ನಲ್ವಾ, ಅವನ ಜೊತೆ ಒಬ್ಬ ಬಂದಿದ್ದ ನೋಡಿ, ಅವನೇ ಇವನು. ಏನ್ ಹೇಳ್ತಿದೀಯ ನೀನು? ಅದು ಏನು ಗೊತ್ತಾಗ್ತಿಲ್ಲ ನನ್ಗೂನು. ಬಾಳು, ಅವನ ಅದೆಂತ ಪೂಜೆ ಮಾಡ್ತಿದ್ದಾನೆ ಅಂದ್ರೆ ನಿನಗೆ ತುಂಬಾ ತೊಂದರೆ ಆಗುತ್ತೆ ನೋಡು. ನಿನ್ ನೋಡ್ಕೊಳಪ್ಪ, ಇನ್ಮೇಲೆ ನೀನು ಅವನ ಜೊತೆ ಇರಬೇಡ ಅಷ್ಟೇ. ಅಯ್ಯೋ, ನಾನು ಅವನ ಜೊತೆ ಇರಲ್ಲ ಅಂದ್ರೆ ನನ್ ಮೇಲೆ ಕೋಪ ಮಾಡ್ಕೋತಾನೆ. ಅವನೇನಾದ್ರು ನಿನ್ಗೆ ಹೇಳಿದ್ರೆ ನಾನು ಅವನ್ನ ನೋಡ್ಕೋತೀನಿ. ಆದ್ರೆ ನಾನೇನ್ ಮಾಡ್ಬೇಕು? ಅಲ್ಲಪ್ಪ, ಮೈ ಬಗ್ಸಿ ಕಷ್ಟಪಟ್ಟು ಕೆಲಸ ಮಾಡು. 2 ಕಾಸು ಹಣ ಗಳಿಸಿದ್ರೆ 2 ಹೊತ್ತು ಸುಖವಾಗಿ ಊಟ ಮಾಡ್ಬೋದು. ನೀನು ನಿನ್ಗೇನ್ ಸಿಗುತ್ತೆ ಹೇಳು? ಬಾಳು, ನೀನ್ ಹೇಳ್ತಿರೋದು ಸರಿಯಾಗಿದೆ. ಆದ್ರೆ ನನಗೆ ಯಾಕೋ ಧೈರ್ಯ ಬರ್ತಿಲ್ಲ. ಮತ್ತೆ ನನಗೆ ಯಾರು ಕೆಲಸ ಕೊಡ್ತಾರೆ? ಮೊದ್ಲೋಗಿ ನೀನು ನಿನ್ನ ಗುರು ಹತ್ರ ಹೇಳು, ನಾನು ಏನು ಹೇಳದ್ನೋ ಅದನ್ನ. ಆಮೇಲೆ ಅದನ್ನ ಯೋಚನೆ ಮಾಡಿ ಬಂದು ನನಗೆ ಹೇಳು ಏನು ಅಂತ. ಆಯ್ತು, ನಾನು ಹೋಗಿ ಹೇಳ್ತೀನಿ ಅವನ್ಗೆ. ಹೋಗು, ಅವರನ್ನ ಇಲ್ಲಿ ಕರಿ. ಆಯ್ತು. ಬಾಳು, ಬಾಳು, ಬಾ ಇಲ್ಲಿ. ಬಂದೆ ನೀನು ಹೋಗು. ಏನಾಯ್ತು ಅಮ್ಮ ಅವ್ರೆ? ಬಾಳು, ನೀನಲ್ಲ ಅವ್ರ ಜೊತೆ ಏನ್ ಮಾಡ್ತಿದ್ದೆ? ಓ ಅದಾ, ಅವ್ನು ಬಂದಿದ್ನಲ್ವಾ, ಏನೋ ಕೇಳ್ತಾ ಇದ್ದ ಅಷ್ಟೇ. ಈಗ ನಾವು ಅವ್ನಿಗೆ ಹೇಳಿದೀವಿ ಅಲ್ವಾ ಇಲ್ಲಿಗೆ ಬರಬೇಡ ಅಂತ. ಅದಕ್ಕೆ ನಾನು ಅವನ ಹತ್ರ ದೂರದಲ್ಲಿ ನಿಂತು ಮಾತಾಡ್ತಾ ಇದ್ದೆ. ಅಯ್ಯೋ ಬಾಳು, ಅಮ್ಮ ಅವ್ರು ಕೇಳ್ತಿರೋದು ಅಲ್ಲಿ ಏನಾಯ್ತು, ಏನ್ ವಿಷಯ ಅಂತ, ಏನ್ ಮಾತಾಡ್ತಾ ಇದ್ದ ಅವನು? ಅದೇ ಅಮ್ಮ ಅವ್ರೆ, ಅವನ ಗುರು, ಅವನ ಕಾಲು ನಿಂತೋಗಿದೆಯಂತೆ. ಏನು? ಹೌದು. ಬಾಳು, ಇದೆಂತ ಭಯಂಕರವಾದ ವಿಷಯ. ಇದೇನು ಇಷ್ಟೊಂದು ಸುಲಭವಾಗಿ ಹೇಳ್ತಿದೀಯಾ? ಅಮ್ಮವ್ರೆ, ಇದೇನ್ ಮಹಾ? ಅಯ್ಯೋ ಬಾಳು, ಇದೆಲ್ಲ ಯಾವ ವಿಷಯದಿಂದ ನಡೆದಿದೆ? ಅದೇನ್ ನನ್ಗೆ ಗೊತ್ತಿಲ್ಲ, ಅವನ ಹಾಗೆ ಹೇಳ್ದ ಅಷ್ಟೇ. ನಿನಗ್ ಗೊತ್ತಿಲ್ಲ ಅಂತಂದ್ರೆ ಅದು ಹೇಗಾಗುತ್ತೆ? ಇಂಥ ಜನರಿಗೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನೋಡಿ. ಬಾಳು, ಹೋಗ್ಲಿ, ನನಗೆ ಅರ್ಥ ಆಗೋ ತರ ಆದ್ರೂ ಹೇಳು. ನೀನ್ ನನಗ್ ಮೊದ್ಲು ಹೇಳು, ಅವನಿಗೆ ನಿನ್ ಕಡೆಯಿಂದ ಏನಾಗ್ಬೇಕು? ಅವನಿಗೆ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕಂತೆ. ಸೇಡಾ? ಅಯ್ಯೋ ಬಾಳು, ಅದೆಂತ ಸೇಡು? ಇದೆಲ್ಲ ಹೇಗಾಯ್ತು? ಇದೆಲ್ಲ ನನ್ ಮುಂದೆ ಹೇಳು. ನಾನು ಅವನ ಭೇಟಿ ಮಾಡಕ್ಕಂತ ಹೋಗಿದ್ದೆ ಅಲ್ವಾ, ಅವಾಗ ನಾನೇ ಅವನ ಹತ್ರ ಹೇಳಿದ್ದೆ, ಇವತ್ತು ಸಂಜೆ ಆಗೋ ಅಷ್ಟರಲ್ಲಿ ಊರಿಂದ ಆಚೆ ಹೋಗು ಅಂತ. ಸುಮ್ಮನೆ ಜನರಿಗೆ ತೊಂದರೆ ಕೊಡಬೇಡ, ಇಲ್ಲ ನಿನಗೆ ತೊಂದರೆ ಆಗುತ್ತೆ. ಅವನಿಗೆ ನಾನು ಇಷ್ಟೆಲ್ಲ ತಿಳಿಸಿ ಹೇಳಿದ್ರು ಕೂಡ ಅವ್ನು ನನ್ನ ಮಾತು ಕೇಳ್ತಿಲ್ಲ. ಮತ್ತೇನು, ಅವನ ಕಾಲು ನಿಂತೋಯ್ತು. ನಾನೇನು ಹೇಳಿದ್ನೋ ಅದೇ ಆಯಿತು. ನೋಡು ಬಾಳು, ನಿನಗೆ ಹೇಳ್ತೀನಿ, ಈ ಎಲ್ಲ ವಾದ ಇನ್ನೂ ಹೆಚ್ಚಾಗ್ತಾ ಹೋಗ್ತಿದೆ. ನೀನ್ ಆ ಜನರ ಸುದ್ದಿಗೆಲ್ಲ ಹೋಗ್ಬೇಡ. ಅಯ್ಯೋ ಅಮ್ಮವ್ರೆ, ಆ ಥರ ನಾನೇನೋ ಮಾಡಿಲ್ಲ.
ಅವನ್ ತಾನಾಗೆ ನನ್ನ ಹತ್ರ ಬರ್ತಾನೆ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಅಂದ್ರೆ ಅವನು ಇನ್ನೂ ಅಲ್ಲೇ ಇದ್ದಾನಾ? ಹೌದು. ಅಮ್ಮವ್ರೆ, ಊರಲ್ಲಿರೋ ಜನ ಸಹ ಅವನ ಹತ್ರ ಹೋಗ್ತಾ ಇದ್ದಾರೆ. ಅವನ್ ಜನರಿಗೆ ಏನೇನೋ ಹೇಳ್ಕೊಡ್ತಾ ಇದ್ದಾನೆ, ಕೆಟ್ಟದ್ದನ್ನೆಲ್ಲ ಹೇಳ್ಕೊಡ್ತಿದ್ದಾನೆ. ನಾಳೆ ಹೆಚ್ಚು ಕಡಿಮೆ ಏನಾದ್ರೂ ಆದ್ರೆ? ಬಾಳು, ಗೋದ ಏನ್ ಹೇಳ್ತಿದ್ದಾಳೋ ಅದೆಲ್ಲ ಸರಿಯಾಗೇ ಇದೆ. ಯಾವುದೇ ಕಾರಣಕ್ಕೂ ಆ ಜನರ ಸುದ್ದಿಗೆ ಹೋಗ್ಬೇಡ. ಆ ಜನರೆಲ್ಲ ಒಳ್ಳೆಯವರಲ್ಲ. ನಾನು ಅಂತ ಜನರ ಹತ್ರ ಹೋಗಲ್ಲ. ಆದ್ರೆ ಅದೋಗ್ಲಿ ಬಿಡಿ. ಇನ್ನೇನಾದ್ರೂ ಕೆಲಸ ಇದೆಯಾ? ಏನಾದ್ರೂ ಇದ್ರೆ ಹೇಳಿ, ನಾನು ಮಾಡ್ತೀನಿ. ನೋಡು, ನೀನ್ ಸ್ವಲ್ಪ ಮೊದಲು ಶಾಂತವಾಗು. ಈಗ ಊಟದ ಸಮಯ ಆಯ್ತು. ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಿ ಊಟ ಮಾಡುವಂತೆ ಬಾ. ಸರಿ, ಬರವಾ, ಬಾ ಬಾ. ಇದೆಲ್ಲ ಏನ್ ನಡೀತಿದೆ ಯಾರಿಗ್ ಗೊತ್ತು? ಸರಳ, ನಾನು ಕಿಟಕಿಯಿಂದ ಎಲ್ಲ ನೋಡ್ತಿದ್ದೆ. ಅಯ್ಯೋ, ಏನ್ ಹೇಳ್ತಿದ್ದೀರಾ ಮಾಮ? ಹೌದು ಮಾಮ, ನೀವ್ ಹೇಳಿದ್ದನ್ನ ಅವಳು ಗಂಡ ಕೇಳದೆ ಇರ್ಬೋದು ನೋಡಿ. ಅದೇನೆ, ಬೇರೆ ಇನ್ನೇನಿರುತ್ತೆ? ನಾನು ಹೇಳಿದ್ದೆ ಹುಡುಗಾಟ ಮಾಡಬೇಡ, ಜಾಸ್ತಿ ಬೆಲೆಗೆ ಜನರಿಗೆ ಕಂಬಳಿಗಳನ್ನ ಮಾರಾಟ ಮಾಡಬೇಡ, ಸ್ವಲ್ಪ ಕಡಿಮೆ ಲಾಭ ಇಟ್ಕೋ ಅಂತ. ಅದರ ಮಾತು ಕೇಳಲಿಲ್ಲ, ಮತ್ತಿನ್ನೇನಾಗುತ್ತೆ? ಮಾಮ, ಇವ್ರು ಬೆಳಗ್ಗೆನೆ ಮನೆಯಿಂದ ಆಚೆ ಹೋಗಿದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ. ನಾನು ಏನೇನ್ ಹೇಳಿದ್ನಲ್ವಾ, ನನ್ನ ಮಾತನ್ನ ನಿನ್ ಗಂಡ ಹೇಳಲಿಲ್ಲ. ಅದು ನಿಜಾನೇ ಮಾಮ, ಆದ್ರೆ ಈಗ ಇರ್ಬೋದು ಮಾಮ. ಒಂದ್ ಕೆಲ್ಸ, 4-6 ಜನರನ್ನ ಜೊತೆ ಕರ್ಕೋ, ಈ ಕಡೆ ಬೆಟ್ಟದ ದಿಕ್ಕಿಗೆ ಹೋಗು. ನಿನ್ ಗಂಡ ಅಲ್ಲಿ ಸಿಗ್ತಾನ ನೋಡು. ನಿಜವಾಗ್ಲೂ ಸಿಗ್ತಾರೆ ಅಲ್ವಾ? ಹೌದು ಮಗಳೇ. ನನ್ ಮನ್ಸು ತಳಮಳ ಆಗ್ತಾನೆ ಇದೆ, ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತ ಏನು ಗೊತ್ತಾಗ್ತಾನೆ ಇಲ್ಲ. ಮಗಳೇ, ನಾನು ಮೊದ್ಲೇ ಹೇಳಿದ್ದೆ, ಎಲ್ಲ ಕಡೆ ಎಲ್ಲ ಪರಿಸ್ಥಿತಿಲಿ ಹಣ ಮಾತ್ರ ಕೆಲ್ಸಕ್ಕೆ ಬರಲ್ಲ ಕಣಪ್ಪ. ಹೇಗೋ ಎಲ್ಲ ಸುಸೂತ್ರವಾಗಿ ಹೋಗ್ತಾ ಇತ್ತು ಅಲ್ವಾ? ಎಲ್ಲಾನು ಇತ್ತು, ಆದ್ರೆ ಹಣದ ವ್ಯಾಮೋಹ ಬಿಡ್ಲಿಲ್ಲ ನಿಮ್ಮನ್ನ. ಹೆಚ್ಚು ಲಾಭ ಗಳಿಸ್ಬೇಕು, ಹೆಚ್ಚು ಹಣ ಗಳಿಸ್ಬೇಕು ಅಂತ ಜನರಿಗೆ ಹೆಚ್ಚಿನ ಬೆಲೆಗೆ ಕಂಬಳಿಗಳನ್ನ ಮಾರಾಟ ಮಾಡಕ್ ಶುರು ಮಾಡಿದ್ರಿ, ಒಳ್ಳೆ ಹೊಡೆಯೋದಕ್ಕೆ ಶುರು ಮಾಡಿದ್ರಿ ನೀವು. ನನ್ನ ಮಾತನ್ನ ಕೇಳಲೇ ಇಲ್ಲ. ಮಾಮ, ನಾನು ಅವ್ರಿಗೆ ಸಾಕಷ್ಟು ತಿಳಿ ಹೇಳ್ದೆ, ಆದ್ರೆ ಅವ್ರು ನನ್ ಮಾತೆ ತಲೆಗೆ ಹಾಕೊಳ್ಳಿಲ್ಲ. ಸರಿ, ಇಲ್ಲಿ ನೋಡು, ಈಗ ತಡ ಮಾಡಬೇಡ, ಬೇಗ ಹೋಗು. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 4 ಜನರನ್ನ ಜೊತೆ ಕರ್ಕೊಂಡು ಹೋಗು. ಸರಿ ಮಾಮ. ಹೋಗು. ಉಜ್ವಲ, ಹೇ ಉಜ್ವಲ! ಅಯ್ಯೋ, ಎಲ್ಲಿ ಹೋಗ್ತಿದ್ಯಾ ಈ ಕಡೆ ನೀನು? ರೀ, ಅದು ನನ್ನ ಅಣ್ಣನ ಹುಡ್ಕೋಕ್ ಹೋಗಿದ್ದೆ. ಅಂದ್ರೆ ಬೆಳಗ್ಗೆನೆ ಆಚೆ ಹೋಗಿದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ. ಅಯ್ಯೋ, ಏನ್ ಹೇಳ್ತಿದ್ಯಾ? ಹೌದು ಅಣ್ಣ, ಅವ್ರನ್ನ ನಾವ್ ಎಲ್ಲ ಕಡೆ ಹುಡ್ಕಾಡಿದ್ವಿ, ಆದ್ರೆ ಅವರು ಎಲ್ಲೂ ಸಿಗ್ಲಿಲ್ಲ. ಇದು ತುಂಬಾ ವಿಚಿತ್ರ ಆಯ್ತಲ್ಲ. ಮಾಮ ಅವ್ರನ್ನ ಕೇಳಕ್ ಹೋಗಿದ್ವಿ. ಮಾಮ ಅವ್ರು ಹೇಳಿದ್ರು ಆ ಕಡೆ ಬೆಟ್ಟಕ್ಕೆ ಹೋಗಿ ಅಂತ, ಅಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು. ಅಯ್ಯೋ, ನೀವು ಮೊದ್ಲೇ ಹೇಳ್ಬೇಕು ಅಲ್ವಾ? ಸಂಜೆ ಆಗ್ತಾ ಬರ್ತಿದೆ. ಮಾಮ ಅವ್ರನ್ನ ಭೇಟಿ ಮಾಡಿ ಈಗ ತಾನೇ ಬರ್ತಾ ಇದ್ದೆ. ಸರಿ ಸರಿ, ನಡೀರಿ. ಹಾಗಿದ್ರೆ ತಡ ಮಾಡೋದ್ ಬೇಡ. ಮಾಮ ಹೇಳಿದ್ರು ಜೊತೆಗೆ ಜನರನ್ನ ಕರ್ಕೊಂಡು ಹೋಗಿ ಅಂತ. ಇವ್ರನ್ನ ಕರ್ಕೊಂಡು ಹೋಗೋಣ ಜೊತೆಗೆ. ಏ ಮಾಧು, ಈ ಕಡೆ ಬಾ. ಏ ಕೃಷ್ಣ, ಏ ಬಾಬು, ಬಾ ಈ ಕಡೆ ಬನ್ನಿ, ನಡೀರಿ ಹೋಗೋಣ. ಬನ್ನಿ ಬನ್ನಿ ಬನ್ನಿ.
ನಡೀರಿ ನಡೀರಿ, ಕೆಲಸ ಇದೆ ಸ್ವಲ್ಪ. ಹಾ, ಬನ್ನಿ. ಹೇ ಏನ್ರಪ್ಪ, ಅಲ್ಲ ಆ ಕಡೆ ನೋಡಿದ್ದೀರಾ? ಮಾಮ, ಅಯ್ಯೋ ಅವನು ಸಿದ್ಲಿಂಗ ಅಲ್ವಾ? ಹೌದು, ಆತ್ಮಹತ್ಯೆ ಮಾಡ್ಕೊಂಡ ಇವನು ವಿನಾಕಾರಣ. ಮಾಮ, ಇದು ತುಂಬಾ ದೊಡ್ಡ ಅನಾಹುತ ಆಗೋಯ್ತಲ್ಲ. ಹಾ ಹೌದಲ್ವಾ ಮಾಮ? ಅದಕ್ಕೆ ನೀವು ಅವನ ಹೆಂಡತಿಗೆ ಹೇಳಿದ್ರಿ ಬೆಟ್ಟದ ಕಡೆ ಹೋಗು, ಅಲ್ಲಿ ನಿನ್ ಗಂಡ ಸಿಕ್ಕೇ ಸಿಗ್ತಾನೆ ಅಂತ. ಹೌದು ಕಣಪ್ಪ, ಇವನು ಹೀಗೆ ಅಲ್ಲಿಗೆ ತೇಲಿಸ್ಕೊಂಡು ಹೋಗ್ತಾನೆ, ಅಲ್ಲಿ ಸಿಗ್ತಾನ ಅವ್ರಿಗೆ. ವಿಷಯ ಏನಪ್ಪಾ ಅಂತಂದ್ರೆ, ಪ್ರಾಣ ಬಿಟ್ಟುಬಿಟ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ತಿರ್ಗಾ ಹುಟ್ಟಿ ಬರಬೇಕು, ತಿರ್ಗಾ ಕರ್ಮಗಳನ್ನ ತೀರಿಸ್ಬೇಕು. ಅದು ಯಾವತ್ತೂ ತಪ್ಪಲ್ಲ ನಿಮಗೆ. ಮನುಷ್ಯನಿಗೆ ಅನಿಸ್ತಾ ಇರ್ಬೋದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಲ್ಲ ಮುಗಿದೋಗುತ್ತೆ ಅಂತ, ಆದ್ರೆ ಹಾಗಲ್ಲ. ಅದು ಮಾಡಿರೋ ಕರ್ಮದ ಲೆಕ್ಕಾಚಾರ ತೀರಿಸಲೇಬೇಕಾಗುತ್ತೆ. ಅದರಿಂದ ಯಾರಿಗೂ ಬಿಡುಗಡೆ ಇಲ್ಲ. ನಡೀರಿ.